ಪ್ರತಿ ಲೈನ್ಸೂ ನೀಟಾಗಿ ಎಳೆದಿರ್ತೀನಿ ನಾನು. ಸೊ ನೀವು ನೋಡ್ತಾ ಇರ್ಬೋದು, ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಲೈನ್ಸ್ಗಳನ್ನ ಒಂದೇ ಥರ ಎಳೆದಿದ್ದೀನಿ ನಾನು. ನೋಡಿ, ಎರಡರ ಪೇರು ಒಂದೇ ಥರ ಕಾಣಿಸ್ಬೇಕು. ಸೊ ನಮಗೆ ಹ್ಯಾಂಡ್ ಮೇಡು ಹೆಂಗೆಂಗೋ ಬರುತ್ತೆ ಅಂದ್ಬಿಟ್ಟು ಚೊಟ್ಟಪಟ ಹೇಳಿದ್ರೆ ಅದು ನೀಟ್ ಫಿನಿಶಿಂಗ್ ಬರೋಲ್ಲ. ಸೊ ಲೈನ್ಸ್ ಒಂದೇ ಥರ ಇದೆ ನೋಡಿ, 2 ಸ್ಟಡ್ದು. ಸೊ ಈ ಲೈನ್ಗೆ ಕೆಳಗಡೆ ಒಂದು ಲೈನ್ ಹಿಂಗೆ ಎಳೆದಿದ್ದೀವಲ್ಲ, ಆ ಲೈನ್ ಒಳಗಡೆ ಪೇಂಟ್ ಹೋಗಬಾರ್ದು. ಸೊ ಆ ಥರ ನೀಟಾಗಿ ಸಣ್ಣದಲ್ವಾ, ತುಂಬ ಸಣ್ಣದು ಇದೆಲ್ಲ. ಇವಾಗ ಪಲಾವ್ ಆಗೈತೆ, ಬೇಗ ಇದು ಮಾಡ್ಕೊಂಡು ಬಾ. ಇಲ್ಲೇನು ಬೇಡ, ಇಲ್ಲೇನು ತಿಂತೀಯಾ? ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಪಲಾವ್ಗೆಲ್ಲ ರೆಡಿ ಮಾಡಿದೆ, ಇದು ತಿಂದ್ಬಿಟ್ಟು ಬಾಕ್ಸಿಗೆ ಹಾಕೊಂಡು ಹೋಗು. ಎಕ್ಸ್ಟ್ರಾ ಸೀಟ್ ಮಾಡಿಸ್ಬಿಟ್ರೆ ಕುತ್ಕೊಬಿಡ್ಚ ವೀಲ್ ಚೇರಲ್ಲಿ. ಎಕ್ಸ್ಟ್ರಾ ಸೀಟ್ ಮಾಡಿಸ್ಬಿಟ್ರೆ ನಾನು ಗಾಡಿ ನನ್ನೇ ಎಳೆಯಲ್ಲ. ನೀನು ಬೇರೆ ಇವಾಗ ದಪ್ಪ ಆಗಿದೆಯಾ, ಇಬ್ರು ಎಳೆಯುತ್ತಾ? ನಾನು ಮೊದಲೇ ದಪ್ಪ ಇದ್ದೀನಿ. ಇಬ್ಬರು ಸರಿಯಾಗಿ ಡುಮ್ಮಗಳು ಹೆಂಗೆ ಕೂತ್ಕೊಂಡು ಹೋಗೋದ ಮೇಲೆ. ಹಾಂ, ಸೈಕಲ್ ಟೈರ್ ಕಣಪ್ಪ, ಅದು ಗಾಡಿ ಟೈರ್ ಅಲ್ಲ, ವೀಲ್ ಚೇರ್ ಎಳ್ಕೊಂಡು ಹೋಗೋದಕ್ಕೆ. ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರುತ್ತೆ. ಜಾಸ್ತಿ ವೆಯ್ಟ್ ಹಾಕ್ಬಾರ್ದು. ಹಿಂದೆ ಎಕ್ಸ್ಟ್ರಾನು ಮಾಡ್ಸೋಕ್ಕಾಗಲ್ಲ ಲಗೇಜ್ ಗಾಡಿ ಥರ. ನೀನು ಸಪ್ರೇಟ್ ಏನಾರು ಆಟೋ ಗಿಟ ಬುಕ್ ಮಾಡ್ಬೇಕಷ್ಟೇ. ಇನ್ಮೇಲೆ ನಿನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈಲಿ. ನೀನು ದೊಡ್ಡವನಾಗಿದೆ ಈಗ. ಇನ್ನು ಚಿಕ್ಕವನ ಥರ ಕರ್ಕೊಂಡೋಗಂದ್ರೆ ನೀನು ತೊಡೆ ಮೇಲೆ ಕೂಸ್ಕೊಂಡೆ ಕರ್ಕೊಂಡೋದ್ರೆ ನಾನು ತೊಡೆ ಹೋಗ್ತಾವೆ ಅಷ್ಟೇ. ಆಮೇಲೆ ಗೊತ್ತಾಗಲ್ಲ, ಮಾಡಲ್ಲ, ಏನಿಲ್ಲ, ಜ್ವರ ಬರುತ್ತೆ ನನಗೆ. ಪಲಾವ್ ಇವಾಗ ರೆಡಿ ಇದೆ. ತಿಂದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಣ. ಆ್ಯಕ್ಚುಲಿ ಬಟಾಣಿ ಕಾಳು ಹಾಕಬೇಕಾಗಿತ್ತು. ಬಟಾಣಿ ಅಷ್ಟು ಯೂಸ್ ಮಾಡಲ್ಲ ನಾನು, ಹಾಗಾಗಿ ತೊಗರಿ ಕಾಳಿತ್ತು. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿತ್ತು ಫ್ರಿಡ್ಜಲ್ಲಿ ಇಟ್ಟು. ಅದಕ್ಕೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತೇಳಿ ಇದಕ್ಕೆ ಹಾಕ್ಬಿಟ್ಟೆ. ಜಾಸ್ತಿ ಆಗಿಬಿಟ್ಟೈತೆ ಅದು ಕಾಳು. ಬಟ್ ಏನು ಮಾಡೋಕ್ಕಲ್ಲ, ತೊಗರಿ ಕಾಳಲ್ವ, ತಿನ್ಬೋದು. ನಾಟಿ ಕಾಳಿದು, ನಾಟಿ ಕಾಳು, ಅದಕ್ಕೆ ತಿನ್ಬೋದು. ತೊಗರಿ ಕಾಳು ಏನು ಪ್ರಾಬ್ಲಮ್ ಇಲ್ಲ. ನಿನಗೆ ದೇವರ ಆಶೀರ್ವಾದ ಇರಲಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನೀನು ಏನಾಗ್ಬಿಡ್ತಿದ್ದೋ ಅಂತ ನಿನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಸಲ ಯೋಚನೆ ಮಾಡು, ನಿನ್ನ ಬದುಕಲ್ಲಿ ಎದುರಾದಂತಹ ಸಮಯ ಸಂದರ್ಭಗಳು ಎಷ್ಟೊಂದು ಕೆಟ್ಟದಾಗಿತ್ತು ಅಂತ. ಆ ಎಲ್ಲಾ ಕಷ್ಟಗಳನ್ನು ಕೂಡ ಹೆದರ್ಸಿ, ಅವಮಾನಗಳನ್ನ ಸಹಿಸ್ಕೊಂಡು ಇವತ್ತು ನೀನ್ ಬದುಕಿದೀಯ ಅಂತ ಅಂದ್ರೆ ಆ ದೇವರ ಆಶೀರ್ವಾದ ನಿನ್ಗಿರೋದಕ್ಕೇನೆ ಇದೆಲ್ಲವೂ ಕೂಡ ನಡೀತಾ ಇರೋದು. ನೋಡು, ಒಂದು ಮಾತನ್ನ ಹೇಳ್ತೀನಿ, ಇಲ್ಲಿ ಹೊರಗಿನವರಲ್ಲ, ಮನೆಯವರು ಕೂಡ ನಿನ್ನ ಮರ್ತೋಗ್ಬಿಡ್ತಾ ಇದ್ರು. ಇಷ್ಟೊತ್ತಿಗಾಗ್ಲೇ ನೀನ್ ಏನೋ ಆಗ್ಬೇಕಾಗಿತ್ತು, ಆದ್ರೂ ಕೂಡ ನಿನ್ನ ಜೀವನ ಸಾಕ್ತಾ ಇದೆ, ಇವತ್ತು ಉಸಿರಾಡ್ತಾ ಇದೆಯಾ ಅಂದ್ರೆ ಆ ದೇವರ ಆಶೀರ್ವಾದ ನಿನಗಿದೆ. ಇಷ್ಟು ದಿನ ಆ ದೇವರು ನಿನ್ನ ಪರೀಕ್ಷೆ ಮಾಡಿರ್ಬೋದು, ಆದ್ರೆ ಕೈ ಬಿಟ್ಟಿಲ್ಲ. ಇನ್ಮುಂದೆ ನಿನ್ನ ಬದುಕಲ್ಲಿ ಬಹುದೊಡ್ಡ ಬದಲಾವಣೆನ ತಂದೆ ತರ್ತಾರೆ. ಆದ್ರೆ ಈ ಮಾತಿನ ಮೇಲೆ ಭರವಸೆ, ನಂಬಿಕೆ ಅನ್ನೋದು ಎಷ್ಟಿರ್ಬೇಕಂದ್ರೆ, ಸಾಕ್ಷಾತ್ ದೇವರು ಇವತ್ತು ನನ್ನ ಕಣ್ಮುಂದಿದ್ದಾರೆ, ನಾನು ನಂಬಿದ್ದೀನಿ, ನನ್ನ ಜೀವನ ಬದಲಾಗುತ್ತೆ ಅನ್ನೋದನ್ನ ತುಂಬಿಕೊಂಡು ಒಂದು ನಿಯತ್ತಿನ ದಾರಿಲಿ ನಡೀತಾ ಇದೆಯಾ, ಧೈರ್ಯದಿಂದ ಮುಂದೆಜ್ಜೆ ಇಡು, ಖಂಡಿತ ಗೆಲ್ತೀಯಾ. ನಿನಗೆ ದೇವರ ಆಶೀರ್ವಾದ ಇರಲಿಲ್ಲ ಅಂತ ನಾಟಿ ಹುಳಿಕಾಯಿ ಅಂದರೆ ಇಷ್ಟ ಅಂತ ತಿನ್ನೋಕ್ಕೆ ನನಗೆ. ಈ ಹುಳಿಕಾಯಿ ಕಾಣಕ್ಕಾಗಲ್ಲ, ಇದನ್ನು ಫಾರ್ಮ್ ಹುಳಿಕಾಯಿ ಇದೆ, ಅದೆಲ್ಲ ನಾರು ಬರುತ್ತೆ ಅಂತ ಎಲ್ಲ ಜನ ಇದನ್ನು ತಂದು ತಿಂತಾರೆ. ಮುಂದಕ್ಕೆ ಬಗ್ಗಿ
ಯಾಕೆ ಅಲ್ಲೋ ಕೂತಿದ್ಯಾ, ಈ ಕಡೆ ಕೂತ್ಕೋ. ಎಷ್ಟೊಂದು ಇಯರಿಂಗ್ಸ್ ಇದೆ, ಯಾವುದು ಪೇರ್ ಅಂತಲೇ ಗೊತ್ತಾಯ್ತಲ್ವೇ. ಆತಾಗಿತ್ತ ಹುಡುಕ್ ಸಾಕಾಗ್ತೈತೆ. ಕೆಲವೊಂದು ಪೇರ್ ಸಿಕ್ಕಿರೋನು ಇಟ್ಟಿದ್ದೀನಿ, ಸಿಗದೇ ಇರೋವೆಲ್ಲ ಹುಡುಕ್ತಾ ಇದ್ದೀನಿ. ನೋಡಿ ಎಲ್ಲ ಬೇರೆ ಬೇರೆ ಡಿಸೈನ್ ಮಾಡಿಬಿಟ್ಟಿದ್ದೀನಿ, ಹ್ಯಾಂಡ್ಮೇಡ್ ಎಲ್ಲನೂ. ಸೊ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಅದು ಕಂಡುಹಿಡಿಯೋದು ಕಷ್ಟ. ಮೋಲ್ಡ್ ವರ್ಕ್ ಆದರೆ ಒಂದೇ ಥರ ಇರುತ್ತೆ, ಹೆಂಗಾರ ಕಂಡುಹಿಡ್ಬಿಡ್ಬೋದು. ಬಟ್ ಹ್ಯಾಂಡ್ಮೇಡ್ ಆದರೆ ಡಿಸೈನ್ಸ್ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಮಾಡಿಬಿಟ್ಟಿರ್ತೀನಿ. ಆ ಡಿಫ್ರೆನ್ಸ್ಗಳಲ್ಲಿ ಸಿಗೋದೇ ದೊಡ್ಡ ಕಷ್ಟ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಚಿಕ್ಕದು. ಇದಕ್ಕೆಲ್ಲ ಆಲ್ರೆಡಿ ಒಂದು ಚೂರು ಪೇಂಟ್ ಮಾಡಿದ್ದೀನಿ. ಇವಾಗ ಇದ್ರ ಪಕ್ಕದಲ್ಲಿ ಬೇರೆ ಬೇರೆ ಪೇಂಟ್ ಮಾಡಬೇಕು. ಸೊ ಇವೇನೋ ಒಂಚೂರು ಪೇಂಟ್ ಆಗಿರೋದಕ್ಕೆ ಜೋಡಿ ಸಿಕ್ಬಿಟ್ಟು ಬೇರೆ ಹುಡ್ಕೋ ಇದೆಯಲ್ಲ, ಅದದು ತಲೆ ಕೆಟ್ಟ ಕೆಲಸ. ಒಂಥರ ತಲೆನೇ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ, ಒಂದೊಂದ್ಸರಿ ಐಡಿಯಾನೇ ಓಡಲ್ಲ. ನೋಡಿ ಒಂದೊಂದು ಡಿಫ್ರೆಂಟು ಇದನ್ನು ಡಿಸೈನ್ಸ್ ಮಾಡಿಬಿಟ್ಟಿದ್ದೀನಿ. ನೋಡಿ ಎರಡು ಒಂದೇ ತವಿದೆ, ಹೆಂಗೋ ಸಿಕ್ಬಿಡ್ತಿದ್ದು ಜೋಡಿ. ಏನಪ್ಪ ಅಪ್ಪೋ, ಬಾ ಒಂದು ವೀಡಿಯೋ ಮಾಡ್ಬಿಡು ಬಾ. ಎಷ್ಟೊಂದು ತಲೆ ಕೆಡ್ತಾಯ್ತಪ್ಪ, ಯಾವುದು ಅಂತಲೇ ಗೊತ್ತಾಯ್ತಲ್ಲ. ಜೋಡಿ ಪೇರ್ಗಳು ಸಾಕು. ಇವಾಗ ಅಲ್ಲಿಗೆ ಹೋಗು, ಅಲ್ಲಿ ನಿಂತ್ಕೊ, ಹೋಗು. ನೀವು ವೀಡಿಯೋ ಮಾಡೋದು ಬೇಡ, ಬೇಡ, ಸರಿಯಾಗಿ ಮಾಡಲ್ಲ ಮೇಡಮ್. ಎಲ್ಲ ಇಲ್ಲಿಲ್ಲೇ ಇದ್ದವು ಜೋಡಿಗಳು. ಬಟ್ ಹುಡ್ಕೋದಕ್ಕೆ ನನಗೆ 3/4 ಅವರ್ ಬೇಕಾಯಿತು, ಇಷ್ಟು ಪೇರ್ಗಳನ್ನ ಹುಡ್ಕೋದಕ್ಕೆ. ಇನ್ನೊಂದಷ್ಟು ಮಿಸ್ ಆಗಿಬಿಟ್ಟಿದೆ ಪೇರ್ಗಳು. ಅದು ಎಲ್ಲಿಗೆ ಹೋಗಿದ್ದಾವೆ ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೆ ಎತ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ಕೆಲವೊಂದು ಪೇರ್ಗಳು ಸಿಗುತ್ತೆ, ಬಟ್ ಇನ್ನೆಲ್ಲೋ ಮಿಸ್ ಆಗಿಬಿಟ್ಟಿರುತ್ತೆ, ಮತ್ತು ಬೇರೆ ಎಲ್ಲರೂ ಹಾಕಿಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀನಿ. ಸೊ ಕೆಲವೊಂದು ಒಡೆದೋಗಿರುತ್ತೆ. ಸೊ ಹಂಗಾಗಿ ಇನ್ನೊಂದಷ್ಟು ಪೇರ್ಗಳು ವೇಸ್ಟ್ ಆಗಿಬಿಡುತ್ತೆ. ಸೊ ಹಿಂಗಾಗಿರುತ್ತೆ. ಬಟ್ ಇವೆಲ್ಲ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಚಿಕ್ಕದೆಲ್ಲ ಕಟ್ಟಿಂಗಲ್ಲಿ ತೆಗೆದು ಅದಾದಮೇಲೆ ಪೆನ್ ಕ್ಯಾಪ್ ತಗೊಂಡು ಪ್ರತಿ ಲೈನ್ನು ಒಂದೇ ಸಮಯ ಎಳಿಬೇಕು. ಯಾಕಂದರೆ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಚೊಟ್ಟಪಟ್ಟ ಎಳೆದ್ರೆ ಅದು ನೀಟು ಫಿನಿಶಿಂಗ್ ಹೋಗ್ಬಿಡುತ್ತೆ. ಆಮೇಲೆ ತಗೊಳ್ಳಲ್ಲ. ಯಾಕೆಂದರೆ ನಾವುಗಳು ತಾನೇ ಕರೆಕ್ಟಾಗಿದ್ದರೆ ಜೋಡಿ ಹಾಕೊಳ್ಳೋದು. ನಾವು ಜೋಡಿ ಸರಿ ಇಲ್ಲ ಅಂದರೆ ಯಾರು ಹಾಕತ್ತೀವಿ ಹೇಳಿ, ನಾವೇ ಹಾಕೊಳ್ಳಲ್ಲ ಅಂದಮೇಲೆ ಬೇರೆಯವ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ. ಸೊ ಹಂಗೆ ಪ್ರತಿ ಲೈನ್ಸೂ ನೀಟಾಗಿ ಎಳೆದಿರ್ತೀನಿ ನಾನು. ಸೊ ನೀವು ನೋಡ್ತಾ ಇರ್ಬೋದು, ಇದು ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಲೈನ್ಸ್ಗಳನ್ನ ಒಂದೇ ಥರ ಎಳೆದಿದ್ದೀನಿ ನಾನು. ನೋಡಿ, ಎರಡರ ಪೇರು ಒಂದೇ ಥರ ಕಾಣಿಸ್ಬೇಕು. ಸೊ ನಮಗೆ ಹ್ಯಾಂಡ್ಮೇಡು ಹೆಂಗೆಂಗೋ ಬರುತ್ತೆ ಅಂದ್ಬಿಟ್ಟು ಚೊಟ್ಟಪಟ ಹೇಳಿದ್ರೆ ಅದು ನೀಟ್ ಫಿನಿಶಿಂಗ್ ಬರೋಲ್ಲ. ಸೊ ಲೈನ್ಸ್ ಒಂದೇ ಥರ ಇದೆ ನೋಡಿ, 2 ಸ್ಟಡ್ದು. ಸೊ ಈ ಲೈನ್ಗೆ ಕೆಳಗಡೆ ಒಂದು ಲೈನ್ ಹಿಂಗೆ ಎಳೆದಿದ್ದೀವಲ್ಲ, ಆ ಲೈನ್ ಒಳಗಡೆ ಪೇಂಟ್ ಹೋಗಬಾರ್ದು. ಸೊ ಆ ಥರ ನೀಟಾಗಿ ಸಣ್ಣದಲ್ವಾ, ತುಂಬ ಸಣ್ಣದು. ಇದೆಲ್ಲ ಚಿಕ್ಕ ಸ್ಟಡ್ ನೋಡಿ, ಇಷ್ಟು ಇಟ್ಕೊಂಡು ಇಷ್ಟು ಬರಲ್ಲ. ಸೊ ಇದ್ರ ಮೇಲೆ ನಾವು ಪೇಂಟ್ ಮಾಡ್ತೀವಿ. ಈ ಲೈನ್ಸ್ ಹಂಗೆ ಬ್ಲ್ಯಾಕ್ ಕಲರ್ ಉಳಿದ್ರೆ ಸೊ ಸ್ಟಡ್ಡು ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗು. ಮತ್ತು ಬ್ಯಾಕ್ಗ್ರೌಂಡಲ್ಲಿ ಕಂಪ್ಲೀಟ್ಲಿ ನಾವೇನಾದರೂ ಈ ಲೈನ್ಸ್ಗೆಲ್ಲ ಏನಾದರೂ ಪೇಂಟ್ ಹಾಕಿದ್ರೆ ಅದು ನೀಟಾಗಿ ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಲೈನ್ಗೆ ಪೇಂಟ್ ಹೋಗದೇ ಇರೋ ಥರ ನಾವು ಮೇಂಟೈನ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಸೊ ಪ್ರತಿ ಲೈನು ಹಾಗೇ ಇರುತ್ತೆ. ಇದ್ರದ್ದು ಎಲ್ಲಿಟ್ನಪ್ಪ, ಇಲ್ಲೇ. ಓಕೆ, ಕ್ಯಾಮ್ರಾದಲ್ಲಿ ಒಂಥರ ಕಾಣಿಸುತ್ತೆ, ಇಲ್ಲಿ ಇಟ್ಕೊಂಡಾಗ ಇನ್ನೊಂದು ಥರ ಕಾಣಿಸುತ್ತೆ. ಯಾಕಂದರೆ ನಮಗೆ ಕ್ಯಾಮ್ರಾದಲ್ಲಿ ನೋಡ್ತಾಯಿದ್ರೆ ಇಲ್ಲೆಲ್ಲಿಟ್ಟು ಅಂತ ಗೊತ್ತಾಗಲ್ಲ. ಸೊ ಇದು ಅಷ್ಟೇ ಲೈನ್ಸ್ ನೋಡಿ ಒಂದೇ ಥರ ಮಾಡಿದ್ದೀನಿ. ಸೊ ಎಲ್ಲನೂ ಅಷ್ಟು ಹಂಗೆ ಮಾಡಿರೋ ಅಂಥದ್ದು. ಸೊ ಇದು ನೋಡಿ, ಒಂದು ನೋಡಿದ್ರೆ ಇನ್ನೊಂದು ನೋಡೋಂಗಿಲ್ಲ, ಹಂಗೇ ಇದೆ. ಸೊ ಇದು 3, 6, 7 ಇದೆಯಲ್ಲ, ಇನ್ನೊಂದು ಎಲ್ಲೋ ಇದು ಗೊತ್ತಿಲ್ಲ, ಎಲ್ಲೋ ಇದು. ಸೊ ಕರೆಕ್ಟಾಗಿ ಪೇರ್ ನೋಡ್ಬಿಟ್ಟು ಇವಾಗ ಎಲ್ಲನೂ ಪೇಂಟಿಂಗ್ ಮಾಡಬೇಕು. ಸೊ ಇವಾಗ ಇಟ್ಕೊಂಡಿದ್ದೀನಿ, ಏನು ಮಾಡೋದು ನೆಕ್ಸ್ಟು ಪೇಂಟಿಂಗ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಕಷ್ಟ ಬಂದಿದೆ, ಕರೆಕ್ಟು. ಬಹಳ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಸಮಸ್ಯೆಗಳಿರುತ್ತೆ, ಕರೆಕ್ಟ್. ಅಷ್ಟು ಸಾಲ ಇರ್ಬೋದು, ಸಾಲಗಿರ್ಬೋದು, ಕೇಳ್ಬೋದು, ಮನೇಲಿ ಊಟಕ್ಕೆ ಕಷ್ಟ ಇರ್ಬೋದು, ಎಲ್ಲ ಇರ್ಬೋದು. ಖಂಡಿತ ಒಂದು ಒಳ್ಳೆ ಕಾಲ ಬರುತ್ತೆ. ದಯವಿಟ್ಟು ಏನೋ ಇದನ್ನ ಕಳ್ಕೊಂಬೇಡಿ, ಹೋಪ್ಸನ್ನ. ಖಂಡಿತ ಈ ಒಂದು ಟೈಮಲ್ಲಿ ನೀವು ದೃಢವಾಗಿ